ಚೆನ್ನಾಗಿ ಹೇಳು ಪರಮಾತ್ಮ. ಬಿಡು ನಿನ್ನ ಬಿಡು ನುಡಿಯು ವೀರನೇ ಕಲಿ ಪಾತನೆ ಕಲಿ ಪಾತನೆ. ಬಿಡು ನಿನ್ನ ಬಿಡು ನುಡಿಯು ವೀರನೇ ಕಲಿ ಪಾತನೆ ಕಲಿ ಪಾತನೆ. ಜಡಮತಿ ಕಂಸನ ಹೊಡವಿಗೆ ಕೆಡಹಿದೆ ಪಡೆದ ತಾಯಿಯ ಶಿರವನು ಹರಿದೆ. ಜಡಮತಿ ಕಂಸನ ಹೊಡವಿಗೆ ಕೆಡಹಿದೆ ಪಡೆದ ತಾಯಿಯ ಶಿರವನು ಹರಿದೆ. ಆದರೆ ನೀನಕ್ಕೆ ಭೀಷ್ಮನ ಗೆಲ್ಲಿದೆ. ಆದರೆ ನೀನಕ್ಕೆ ಭೀಷ್ಮನ ಗೆಲ್ಲಿದೆ. ತಂದೆಯ ವನವನು ದಹಿಸಿದೆ ನೀನು ದಹಿಸಿದೆ. ಬಿಡು ನಿಮ್ಮ ಬಿಡು ನುಡಿಯು ವೀರನೇ ಕಲಿ ಪಾತನೆ ಕಲಿ ಪಾತನೆ. ಕಡುಗಲಿಯಾದ ಪಾರ್ಥನೆ ಬಿಡು ಬಿಡು ನಿನ್ನ ಬಿಡುನುಡಿಗಳನ್ನು ಬೇಗನೆ. ಜಡಮತಿ ಸೋದರ ಮಾವನಾದ ಕಂಸನನ್ನು ಈ ಪಡವಿತಳಕ್ಕೆ ಕೆಡಹಿದನು. ಸತ್ತಿನಿಂದ ಕಾದಾಡಲು ಬಂದ ರುಕ್ಮಾಂಗದನನ್ನು ಎನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಓಡಿಸಿದನು. ಅರ್ಜುನ ಜನಾರ್ದನ, ಬಂಧು ಬಾಂಧವರು ಎನ್ನನ್ನು ಅತಿಸಿದನೆಂದಾಡಿದರೂ ಚಿಂತೆ ಇಲ್ಲ. ಫಲ್ಗುಣ ಪರಮಾತ್ಮ, ನಿಮ್ಮ ತಾತನಾದ ಕಲ್ಬೀಶ್ವರನ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದಿ? ನಿನ್ನ ಮಾಯಾಜಾಲದಿಂದ ಪರಮಾತ್ಮ. ಇದು ಅಲ್ಲದೆ ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇತಕ್ಕೆ ದಯಿಸಿದಿ? ನಿನ್ನ ಕುತಂತ್ರದಿಂದಲ್ಲವೇ ಕೃಷ್ಣ. ಅರ್ಜುನ, ಜನಾರ್ದನ, ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನಿದೆ? ಆಯುಷ್ಯ ಮುಗಿದ ತಕ್ಷಣವೇ ದಾರು ಕಡೆಯಿಂದಾದರೂ ಮರಣವಿರುವುದು. ಅದಂ ತಪ್ಪಿಸುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ಅವರವರ ಕರ್ಮಾನುಸಾರವಾಗಿ ಆ ವಾರ್ಜೋದ್ಭವನು ಬರೆದ ಲಿಖಿತಕ್ಕೆ ದಾರು ಮಾಡುವುದೇನಿದೆ? ಅಭಿಮನ್ಯುವಿನ ಮರಣದ ಸಂಗತಿಯು ಧರ್ಮದಲ್ಲಿಗೆ ಹೋದರೆ ಮಾತ್ರ ನಿಜವಾಗಿ ತಿಳಿಯುವುದು ಗಾಂಡೀವಿ. ಬಿಡಿ ಬಿಡಿ ಯೋಚನೆಯನ್ನು ಯಾತಕ್ಕೆ ಮಾಡಿವಿ? ಬಲ್ಲಿದನಾದ ಪುಲ್ಲರೋಚನೇ ಕಲಿಪಾರ್ತಾನೆ. ನಿನ್ನ ಮಾಯಾಜಾಲದ ಗುಣವೆಲ್ಲ ಬಲ್ಲನು. ನೀನೇನು ಬಲ್ಲಿಯೋ ಧನಂಜಯ? ನೀನು ಬಾಲಕನಿರುವಾಗಲೇ ತಂದೆ ತಾಯಿಯನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ. ಸೋದರ ಮಾವನಾದ ಕಂಸಾಸುರನ ಪ್ರಾಣವನ್ನು ಕಳೆದಿ. ಅದು ಜಗತ್ತಿಗೆ ಗೊತ್ತಿದ್ದ ವಿಷಯವಲ್ಲವೇ? ಬಾಬ ಮೈದುನನಾದ ರುಕ್ಮಾಂಗದನನ್ನು ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಒಡಿಸಿದಿ. ಹರಿದ ತಾಯಿಯಾದ ರೇಣುಕೆಯ ತಲೆಯನ್ನು ಕೊಡಲಿಯಿಂದ ಈ ಪಡವಿಗಿಳಿಸಿದಿ. ಲೋಕದ್ದರಕ್ಕಾಗಿ ಫಲ್ಗುಣ ಇಂದಿರೇಶನೇ, ಇಂದ್ರ ತನೆಯನೇ, ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಎಕ್ಕೋ ಚಿತ್ತ ನಿನ್ನ ಸೋದರ ಅಳಿಯನಾದ ಅಭಿಮನ್ಯುವಿನ ಪ್ರಾಣವನ್ನು ಉಳಿಸುವೇನ ಮುರಹರಿ. ಆರಿಗೆ ತಿಳಿಯದೋ ನಿನ್ನ ಕಪಟದ ದಾರಿ. ರಿಪುಕುಲೋದ್ಭಟರೆಂಬ ಬಾರಣ ಕದಂಬಕ್ಕೆ ಎಂಬುಗುಡದ ಕುಂಭ ಸ್ಥಳವಂಬೇದಿಸಿ ಅಂಬರಕ್ಕೆ ಬಲಗೊಲೆಗೆ ಮೃಗರಾಜನಂತೆ ಮರೆಯುತ್ತಿರುವ ಕದರ ಪ್ರಸಿದ್ಧನಾದ ಧನಂಜಯನೇ, ಹಿಡಿಯುತ್ತೇನೆ ನಿನಗೆ ಮಂದಮತಿ ಬೇಗನೆ. ಧೃತಿಗುಂದದ ಮತಿಯುತನಾದ ಧರ್ಮಜನಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಅರ್ಜುನ, ಜನಾರ್ದನ, ಬಾ ರಥವೇರು. ಪೃಥ್ವಿಗಳಿಗೆ ಹೋಗುವುದಕ್ಕೆ ಯುದ್ಧಕ್ತನಾಗಿ ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಪೀತ ಅಂಬುಜಾಕ್ಷನೇ, ಕಲಿಪಾರ್ತನೆ. ನಿನ್ನಳಿಯನಾದ ಅಭಿಮನ್ಯುನ ಕುಂಬಿನಿ ಜರಡನ ಕಾದಾಡಿ ಕರಂಬುಜಗಳೆಲ್ಲ ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನಡೆಸಿದನು. ಹೌದಾ ಫಲ್ಗುಣ? ತಂಬಲಿಸಿದನು, ಎಷ್ಟು ಮನನಂದು ಮರಿಗಿದನು. ಅಯ್ಯೋ ಅಭಿಮನ್ಯುವೇ, ಬಳಸಿದವನ ಚಿರವನ್ನು ಗಗನಾಂತರಕ್ಕೆ ಆಡಿಸಲೆ, ಡಕ್ಕೆ ಕುರುಬಲವನ್ನು ಸುಟ್ಟು ಸೆರೆ ಮಾಡಿಬಿಡಲೆ. ಜೈ
ನಿರ್ಭಾಗ್ಯನಾದನು. ಕೃಷ್ಣ, ಅರ್ಜುನ, ಇರಲಿ ನೋಡೋಣ. ಯುಧಿಷ್ಠಿರನಲ್ಲಿಗೆ ಮಾರುತನಿಗಿಂತ ಮಿಗಿಲಿಸಿದ ರಥವನ್ನು ಬಿಡು ಗೋವರ್ಧನೋದ್ಧಾರಣ. ತಳವಾರದ ಒಡೆಯ ಈ ಕ್ಷಣ ಪಟುಪಟ ಕುಲೋತ್ತಮನಾದ ಸೂತನೇ ದೇವ, ಎನ್ನ ಅಟವು ತೀರಿತು ಇಂದಿಗೆ ಬೇಗನೆ. ಹೌದು ದೇವ. ಪೂರ್ವ ದ್ವೇಷಿಯಾದ ಅಭಿಮನ್ಯುನನ್ನು ಪದ್ಮವ್ಯೂಹದಲ್ಲಿ ಮರಣದ ಹೊಂದಿದ ಸಂಗತಿಯು ಪಿತನಾದ ಪಾರ್ಥನಿಗೆ ತಿಳಿಸಿದನು. ಹೌದು ದೇವ. ಮುಖ್ಯವಾಗಿ ಎನ್ನ ಕಾರ್ಯ ನೆರವೇರ್ತಿನ್ನು. ಅಳಿಯನಾದ ಅಭಿಮನ್ಯುನನ್ನು ಉಳಿಸಬಾರದು ಎಂಬ ಎನ್ನ ಮನದರಿಕೆಯು ಇಂದಿಗೆ ಕೈ ಕುಳಿತು. ಸಾರಥಿ ದೇವ, ಮುಂದಿನ ಇವರೊಡನೆ ಸಂದೇಹ ಸಂಶಯ ಮಾತ್ರ ಇಂದಿಗೆ ನಿವಾರಣೆ ಆಯ್ತು. ಎಲ್ಲ ಸಾರಥಿ ದೇವ, ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮದಲ್ಲಿಗೆ ಕರೆದುಕೊಂಡು ಹೋಗಿ ಇವನಿಗೆ ಪುತ್ರ ಶೋಕವನ್ನು ಬಿಡಿಸುವನು. ಮುಂದೆ ಕೌರವಾದಿಗಳನ್ನು ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವನು. ಸಾರಥಿ, ಮುಂದೆ ನೋಡಿ ಎನ್ನ ಚಮತ್ಕೃತಿ ನಿಮ್ಮಿಷ್ಟದಂತೆ ಆಗಲ್ಲ ದೇವ. ಕಮಲದಳ ನೇತ್ರನೇ, ಕಲಿಪಾರ್ತನೆ, ನಾನು ಸಮರಂಗಣ ಮಮ್ಮಾಡಿ ಮರಳಿ ಬರುವ ಸಮಯದಲ್ಲಿ ಕಂದನಾದ ಅಭಿಮನ್ಯನು ಅತಿಕ್ರಮದಿಂದ ಎದುರಾಗಿ ಬಂದಲ್ಲ ಚಂದನವನ್ನು ಆರೋಹಿಸಿ ಶರೀರದ ಮೂಡಿದ್ದ ತರ್ಗಾಯಗಳನ್ನು ನೋಡಿ ಮನದೊಳ್ ಮರುಗಿ ಮಾತನಾಡಿಸಿ ಎನ್ನ ಮನೋಬೇಸರವನ್ನು ವಾಸಿ ಮಾಡುವಂತ ತರುಳನು ಹಿಂದೆ ಬಾರದಿಯರು. ಅದು ನನಗೆ ತಿಳಿಯದು ಪಲ್ಗುಣ. ಅಭಿಮನ್ಯು ಕಂದನನ್ನು ಕೌರವರು ಕೊಂದರೋ ಏನೋ ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ. ಲಕ್ಷ್ಮೀಪತಿ, ಸ್ವಲ್ಪ ಹೇಳೋ ಅಭಿಮನ್ಯುವಿನ ಸಂಗತಿ. ತಿಳಿಯದು ತಿಳಿಯದು ಅಳೆಯನ ಮರಣ ಪಾತ ಮಗನೊಳು ನೀನು. ತಿಳಿಯದು ಅಳಿಯನ ಮರಣ ಪಾತ ಮಗನೊಳು ನೀನು ಪ್ರಾಣ. ಬರಿದೆ ಏತಕ್ಕೆ ಮಾತುಗಳಾಡುವಿ. ಬರಿದೆ ಏತಕ್ಕೆ ಮಾತುಗಳಾಡುವಿ. ಬಿಡು ಬಿಡು ನಿನ್ನಯ ಬಿಡು ನುಡಿಗಳನೋ. ಬಿಡು ಬಿಡು ನಿನ್ನಯ ಬಿಡು ನುಡಿಗಳನೋ. ಎನ್ನನು ಏತಕ್ಕೆ ಈ ಪರಿಚಯ, ಎನ್ನನು ಏತಕ್ಕೆ ಈ ಪರಿಚಯ. ತಿಳಿಯದು ಅಳಿಯನ ಮರಣ ಮಾತ ಮಗನೊಳು ನೀನು ಪ್ರಾಣ. ನಿನ್ನಯ ಪೋತನು ಪಿತ್ತರ ಒಡಗೂಡಿ ನಿನ್ನಯ ಪೋತ್ರನು ಮಿತ್ರರ ಒಡಗೂಡಿ ಭಕ್ತಿಯರೊಡನೆ ಮಗ್ನಾಗಿಯನೇನೋ. ಭಕ್ತಿಯರೊಡನೆ ಮಗ್ನಾಗಿಯನೇನೋ. ಎನ್ನಗೆ ತಿಳಿಯದು ಅಳಿಯನ ಸಂಗತಿ. ಎನ್ನಗೆ ತಿಳಿಯದು ಅಳಿಯನ ಸಂಗತಿ. ತಿಳಿಯದು ಅಳಿಯನ ಮರಣ ಮಾತ ಮಗನೊಳು ನೀನು ಪ್ರಾಣ. ಮಗನೊಳು ನೀನು ಪ್ರಾಣ, ನೀನು ಪ್ರಾಣ. ಫಲ್ಗುಣ, ಪರಮಾತ್ಮ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ನಾರಾಯಣ. ಕಾಣದ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಕಲಿತಿಲ್ಲ ಪಂಚಾಂಗದ ಶ್ರವಣ. ನಿನಗೆ ತಿಳಿಯದ ವೇದಾಂಗ ಯಾವುದಿರುವುದು ನಾರಾಯಣ? ಅರ್ಜುನ, ಜನಾರ್ದನ, ನಿನ್ನ ಪುತ್ರನು ಮಿತ್ರನೊಡಗೂಡಿ ಆಟದ ರಭಸದಲ್ಲಿ ನಿನ್ನನ್ನು ಮರೆತಿರುವನೋ ಏನೋ. ಇದು ನಾನು ನಂಬಲಾರನು ಪರಮಾತ್ಮ. ಫಲ್ಗುಣ, ಪರಮಾತ್ಮ, ಇಲ್ಲವೇ ತನ್ನ ಪತ್ನಿಯರೊಡನೆ ಸುರತಾನಂದದಲ್ಲಿ ಕೂಡಿ ಮಗ್ನಾಗಿರೋ ಏನೋ. ಇದು ಸಹ ನಾನು ನಂಬಲಾರನು ನಾರಾಯಣ. ಇಲ್ಲವೇ ಶತ್ರುಗಳು ನಿರ್ಮಿಸಿದ ಪದ್ಮವ್ಯೂಹದಲ್ಲಿ ಮುತ್ತಿ ಹೊಂದಿಯೇನೋ ಏನೋ. ಅಯ್ಯೋ ಸತ್ಯ ಸತ್ಯ ನಾರಾಯಣ.
ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿಗೆ ಹೋದರೆ ಮಾತ್ರ ಸುತನ ಸ್ಥಿತಿ ತಿಳಿಯಬಹುದು. ಅಭಿಮನ್ಯುವಿನ ಮರಣದ ಸಂಗತಿ ನನಗೆ ತೋಚದು ಪಾರ್ಥ, ಎನ್ನಗೆ ತಿಳಿಯದು ಅಭಿಮನ್ಯುವಿನ ಸಂಗತಿ ರೀತತ್ತ. ಅಯ್ಯೋ ಮುರಾಂತಕನೇ, ಕಾಣದ ಇರಲಾರನು ಅಭಿಮನ್ಯುವಿನ ಮುಖ ಬೇಗನೆ. ತರುಣಿ ತೊಲಗದ ಮುನ್ನ ಗಗನದಂತೆ ಬಂಕೇರೋಹ ಇಲ್ಲದ ಶರಸನ್ನು ಕಂಡಂತೆ ಕೇಸರಿಯ ವಿರಲಾಪವಿಲ್ಲದ ಕಾನನವೇಕೆ. ಪರಮ ತತ್ವ ವಿಧಾನವನ್ನರಿಯದ ನರನ ವಿದ್ಯಾರಚನೆಯಂತೆ ಪುತ್ರನಿಲ್ಲದ ಮೇಲೆ ಸಂಪತ್ತರಿದವೆಲ್ಲ ಸುಡಬೇಕೆ. ಮುರಹರನೇ, ಕಲಿಪಾರ್ಥನೆ, ಈಗ ನೋಡು, ವಾರಿನಾರಿಯರು ವೀರನಿಗಾಗಿ ತಳಗೆಗಳಲ್ಲಿ ರತ್ನ ದಾರುತಿಗಳನ್ನು ತಂದಿಯರು ಆಚೆಗೆ ನುಗ್ಗು. ಅಭಿಮನ್ಯುವಿಲ್ಲದ ಮೇಲೆ ಇವರ ಜಯದುಸ್ತವ ದಾರುತಿಗಳು ದಾರಿಗೆ ಬೇಕು. ಅಯ್ಯೋ ಮಗನೇ, ನಿನ್ನ ಸಾಹಸತ್ವದ ಗದೆಯನ್ನ ಬಂದ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿಸುಡಲೇ. ಚಟ ಎಂದು ಬಿರಿದು ಬಿಸ ಬಿಡಲೇ. ಕುಲಶೈಲಾದ್ರಿಗಳನ್ನೆಲ್ಲ ಕಿತ್ತಿರಿಯಾದರೆ ಚಿತ್ತ ಚಂಚಲದಿಂದ ಬುಗ್ಗುಗಿಲ್ಲಂದೇಳುವ ಎಣ್ಣೆಯ ಕೋಪಾರವಸಕ್ಕೆ ತಡೆಯಲಾರದೆ ಸಪ್ತಚರಣಿಗಳನ್ನೆಲ್ಲ ನಿರ್ಚರ ಮಾಡಿಬಿಡಲು. ಅಯ್ಯೋ ಅಯ್ಯೋ ಮಗನೇ, ಕೋಪಾಗ್ಗಿಗೆ ತಡೆಯಲಾರದೆ ಈ ಪಡವೆಯನ್ನು ಅಯ್ಯೋ, ಎಷ್ಟು ಒಡೆದುಕೊಂಡರು ಬಂದ ಫಲವೇನಿದೆ ಕೃಷ್ಣ. ಅರ್ಥನ ನಿನ್ನೊಡಲೊಳಗಿನ ಕಡು ಭೇದವನ್ನು ಈಸಿಕೊಂಡು ನಾ ಪಡೆದ ಮಗನನ್ನು ಕೌರವರ ಪಡೆಯೊಳಗೆ ಅಡಗಿಸಿದಯ. ಕಡಲ ಶಯನ, ನಿನ್ನಯ ಕಪಟವು ಮಾತ್ರ ಯಾರಿಗೂ ತಿಳಿಯದು. ಸಾಕು ಸಾಕು, ನಿನ್ನ ಸಾವಾಸವೇ ಬಹುದೊಡ್ಡದು ಗೋಪಾಲ. ಅಭಿಮನ್ಯುವಿನ ಪ್ರಾಣಕ್ಕೆ ನೀನೇ ಮೂಲ. ಎಲ್ಲ ಸಾರಥಿ, ನರನ ಕಡುದುಮ್ಮಾನವು ರಂಜಿಸಿತು, ಈಗ ಮೂರ್ಛಕವಲ್ಲ ಎನ್ನಂ ಏನಂದರು ಚಿಂತೆ ಇಲ್ಲ. ಹೌದು ದೇವ, ಅರ್ಜುನನ ಕೋಪ ಜಾಲಿಗೆ ರಭಸಕ್ಕೆ ಭುವನ ಬ್ರಹ್ಮಾಂಡವ ಒಡೆಯಿತೆಂಬಂತೆ ಸುರ ನಗರವು ನಡಿಗೆ ಸುರೇಶ್ವರನು ಇದೇನು ದಾಳಿ ಎಂದು ಹರನಂ ನೆನೆದನೋ ಏನೋ. ಈ ಧಾತ್ರಿ ಎಂಬತ್ತ ಆದಿಶೇಷನು ತತ್ತರಗೊಂಡನೋ ಏನು. ಮೃತ್ಯು ಪರಮೇಶ್ವರನ ಮರೆ ಒಕ್ಕಳೋ ಏನು. ಸುರನರ ಗರಡ ಗಂಧರ್ವಾದಿಗಳು ಬೆದರಿ ಭಯಪ್ರಾಂತರಾದರಿನ್ನು ಯಾವದ್ರಾಜರು ಭೋಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾಯನಕ್ಕೆ ಮೈಗೊಟ್ಟರು. ಸಾಕು ಸಾಕು, ಈ ದ್ವಿಚರನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವನು. ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗುವುದನಿಗೆ ಲೇಸಾಗಿ ತೋರುವುದು ಸಾರಥಿ. ನಾನಿಂದ ಹಿಂದಕ್ಕೆ ಮೆಲ್ಲ ಮೆಲ್ಲನ ಸರಿದುಕೊಳ್ಳುವನ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಭೂಪತಿ. ಅಣ್ಣ ಧರ್ಮನಂದನ, ಸೌಂದರ್ಯ ಅತಿಶಯದಿಂದಪ್ಪುವ ಎನ್ನ ಮನಕ್ಕೆ ಆನಂದವನ್ನು ತೋರಬೇಗನೆ. ಅಗ್ರಜ, ಶೌರ್ಯಕ್ಕೋದಗ್ಗ ವಿಗ್ರಹನಾದ ಎನ್ನ ಮಗನನ್ನು ತೋರಿಸಿ ನೋಡುವೆನು. ಶೀಘ್ರತೆಯಿಂದ ಕರೆಯಿಸು. ಪೂರ್ಣೇಂದ್ರ ಮುಖ ಚಂದ್ರನಂದಪ್ಪುವ ಅಪರಿಮಿತ ಸಾಹಸಿಯಾದ ರಿಪುಕುಲಾಂತಕನ ನಿಪುಣನ ಮುಖಮಂ ತೋರಿಸು. ಜಗಜಗಿಸುವ ಮಗನ ಮಡಿರಥದಲ್ಲಿ ದಗ್ಧಗಿಸುವ ರಥದ ಪತಾಕೆಗಳಲ್ಲಿ ಒಂದಾದರೂ ಕಾಣವಲ್ಲವಲ್ಲ ಯಮನಂದನ. ಒಂದು ಮಾತನ್ನಾಡದ ಮೌನದಿಂದ ಕುಳಿತಿಯಲ್ಲೋ ಈ ಕ್ಷಣ. ಇನ್ನೇದೆ ರಾಮಣ ಎರವಾದ ಮಗನೇ. ಕಾಂತ, ಅಯ್ಯ ಇನ್ನೆಲ್ಲಿಯ ಮಗನು ಎರವಾಗಿ ಹೋದನಲ್ಲ ಕಾಂತ. ಏನು ಅನ್ಯಾಯವಾಯಿತು ಕಾಂತೆ?
ಕಾಂತ ಕಾಂತಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮನಂದನ. ನಾನಿಲ್ಲದ ಸಮಯದಲ್ಲಿ ಯುದ್ಧಕ್ಕೆ ನೇಮವನ್ನು ಯಾತಕ್ಕೆ ಕೊಟ್ಟನು ಕಾಂತೆ? ಕಾಂತ ಕಾಂತೆ ಮಗನಿಗೆ ಇಷ್ಟು ವಿಧವಾಗಿ ಬುದ್ಧಿ ಹೇಳಿದರೂ ನಮ್ಮ ಮಾತು ಕೇಳದೆ ಹೊರಟು ಹೋದನು. ಹೌದೇ ಕಾಂತೆ? ಕಾಂತ ಕಾಂತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಧರ್ಮದ ನಾಕೋಲಾರೆಲ್ಲರೂ ಕೋಮಲ ರಾವಣ ಎರವಾದ ಅಯ್ಯೋ ಕಂದನಾದ ಅಭಿಮನ್ಯು ಎತ್ತ ಬೋಧಿಯಲ್ಲಿ ಮಾಯವಾದೆ. ನಿನ್ನ ಹೆತ್ತಾಮನಾದ ಪಾರ್ಥನ ಬಂದಿರುವನು ಬಂದು ಎರಡು ಮಾತನ್ನಾಡಬಾರದೆ ಕಾಂತ. ಕಾಂತೆ ಅಯ್ಯೋ ಇನ್ನೆಲ್ಲಿಯ ಮಗನೋ ಎರವಾಗಿ ಹೋದನಲ್ಲ ಪ್ರಾಣೇಶ್ವರ. ಪ್ರಾಣೇಶ್ವರಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮನಂದನ. ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ವಲ್ಲಭ. ಅಲ್ಲದೆ ಮಗನನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಸರ್ವತಾ ಜೀವಿಸಲಾನೆರು ರಮಣ ಮಾಡಿಕೊಳ್ಳುವೆನು ಪ್ರಾಣಮರಣ. ಅಹೇ ಜಡಜ ಗಾಂಧಿಯಾದ ಮಡದಿ ಮಣಿಯೇ ಓಟ ವಿಪನಾದ ಧರ್ಮಜನ ಕಡು ದ್ರೋಹಿಗಳಾದ ಕೌರವರೊಡನ ಕಜಲ ಮಂಡಲಕ್ಕೆ ನಾಂಬಡದ ಮಗನಿಗೆ ನಾನಿಲ್ಲದ ವೇಳದಲ್ಲ ದೇವವನ್ನು ಕೊಟ್ಟನು. ಅಯ್ಯೋ ಅಂತಃಕರಣ ಶೂನ್ಯನಾದರೆ ಕಾಂತೆ ನಮ್ಮ ಗತ್ತಿರುವುದು ಮೊದಲ ಪುತ್ರನನ್ನು ನೋಡಬೇಕೆಂಬ ಚಿಂತೆ. ಬಾಲನಿಲ್ಲದ ಬಾಳೆ ಫಲವೇ
ಕಾಂತ ಕಾಂತಿ ಮಗನು ಅಳೆದು ಹೋದನು ಎಲ್ಲಿಲ್ಲಿದೆ ನಮಗೆ ಸುಖವು ವಲ್ಲಭ ಅಲ್ಲವೇ ಕಲಿರು ಗೋಧರಗಳರು ತಮ್ಮ ಹಾಳು ಹೊಟ್ಟೆಯನ್ನು ಹೊರೆದುಕೊಳ್ಳುವುದಕ್ಕಾಗಿ ಕೌರವರ ಕಾಳಗವನ್ನು ನೇಮಿಸಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮನಂದನ ಕಾಂತ ಕಾಂತಿ ಮಗನೇ ಇಲ್ಲದ ಮೇಲೆ ಈ ಹಾಳು ರಾಜ್ಯ ಹಾಳುವುದಕ್ಕಿಂತ ಪ್ರಾಣ ಬಿಡುವುದಲ್ಲೇ ಸಲ್ಲವೇ ರಮಣ ಮಾಡಿಕೊಳ್ಳುವೆನು ಪ್ರಾಣಹರಣ ಅಹೇ ಕಾಂತೆ ಕಾಂತ ಮಾರ್ಮಲಿದು ನಿಂತ ವೈರಿಗಳ ಚಿರಗಳನ್ನೆಲ್ಲ ಅಂತರದಲ್ಲಾಡಿಸುವ ಇಂಥ ಬಂತ ಪರಾಕ್ರಮಿಗಳು ನಾವಿದ್ದು ಏನು ಅರಿಯದ ಕೂಸಿಗೆ ಎಂತ ಮೋಸ ಬಂದೊದಗಿತು ನಮ್ಮ ಬಂದ ಪರಾಕ್ರಮವೆಲ್ಲ ಸುಟ್ಟು ಭಸ್ಮೀಕೃತವಾಯಿತೆ ಬ್ರಹ್ಮಾಂಡವನ್ನೆಲ್ಲ ನಡುಮಗರಿಯಂತ ಎಂತ ಕಡುಗಲಿಗಳು ನಾವಿದ್ದು ಪಡೆದ ಮಗನಿಗೆ ಎಡರು ತೊಡರಿದಂತಾಯಿದೆ ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ ಕಂದಲಿಲ್ಲದ ಮೇಲೆ ಬಂದ ಪೊತ್ತೇನು ಸುಂದರಾಂಗಣ ಕಂದನಗಲೆ ಎಂದು ಸಿಂಹಪುರೇಶ ಮಾಡಿದ ಸುಂದರಿ ನೀನು ಚಂದ್ರವನ್ನು ಆರೋಹಿಸಿ ಎತ್ತ ಹೋಗಿದ್ದರು ಅಮ್ಮ ಪಿತನು ಎತ್ತ ಹೋದನೆಂದು ಕೇಳುವ ಪುತ್ರರತ್ನವು ಇಂದಿಗೆ ಮಾಯವಾಗಿ ಹೋದನಲ್ಲ ಪ್ರಾಣೇಶ್ವರ ಪ್ರಾಣೇಶ್ವರಿ ಚಕ್ರಧರನಾದ ಮಾವನಿದ್ದು ವಿಕ್ರಮನಾದ ತಂದೆ ಇದ್ದು ಚಿಕ್ಕ ಬಾಲಕನಾದ ಅಭಿಮನ್ಯುವಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತಾಯಿತಲ್ಲ ಕಾಂತೆ ಕಾಂತ ಏನು ಅರಿಯದ ಮಗುವಿನನ್ನು ವೈರಿಗಳ ಕೈವಶಕ್ಕೆ ಕೊಟ್ಟು ಮರಿದ ನರಿಗಳಂತ ಸುಮ್ಮನೆ ಕುಳಿತಿರುವ ಧರ್ಮಜ ನಿನ್ನಯ ಹಿರಿಯತನ ವಾಸ್ತರೊಳಗೆ ಹೋದು ಎನ್ನಯ ಮಗನನ್ನು ಮಾತ್ರ ಎರವು ಮಾಡಿದೆ ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೇನೋ ಧರ್ಮರಾಯ ಮಗನನ್ನು ಮಾಡಿ ಕುಳಿತಿಯಲ್ಲೋ ಅನ್ಯಾಯ ಮಾವಯ್ಯ ಅಮ್ಮಯ್ಯ ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ ನಿಮ್ಮ ಮಾವನು ಸಾವಿಗೆ ನೇಮವನ್ನು ಕೊಡುತ್ತಾನೆಂಬುದು ಮರಿ ಮಾವಯ್ಯ ಅಮ್ಮಯ್ಯ ಕಾಂತನನ್ನು ಕಳೆದುಕೊಂಡು ಈ ರಣ್ಣೆ ಮುಖವನ್ನು ಒತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ ಹಾಗೆಲ್ಲ ಅನ್ನಬಾರದು ಅಮ್ಮಯ್ಯ ಹೇಳುವೆನೆ ಕೇಳು ಮಾವಯ್ಯ ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ ವೈದವ್ಯೇನ ಗುರಿಯಾದೆ ಮಾವ ಇರಬಾರದು ಈ ಎನ್ನಯ ಜೀವ ವೈ
ಅದೇನು ಚೆನ್ನಾಗಿ ಹೇಳ ಅಮ್ಮಯ್ಯ. ಪತಿಯೇನು ಆಗಲಿ ಜೀವನ ನೀತಿ ಕೋವಿತನಾದ ಮಾದುಳನೆ ಅಮ್ಮ ಕನಕಾಂಗಿಯೇ, ಅಯ್ಯೋ ನಾತನಿಲ್ಲದ ಬಳಿಕ ಈ ಭೂತಳದಿ ನಾನು ಎಷ್ಟು ಕಾಲ ಜೀವಿಸಿದರೂ ಬಂದ ಫಲವಿನ್ನೇನಿದೆ ಮಾವಯ್ಯ. ಮಾವಯ್ಯ ಅಮ್ಮಯ್ಯ, ಕಾಂತನನ್ನು ಕಳೆದುಕೊಂಡು ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆನು ಎನ್ನ ಪ್ರಾಣವ. ಕುಸುಮದಳ ನೆಪ್ರಿಯಲಾದ ಸೊಸೆ ಶಿರೋಮಣಿಯೇ, ಅಯ್ಯೋ ನಿಮ್ಮ ಮುಖಮಂ ನೋಡಿದ ಕ್ಷಣಕ್ಕೆ ಎನ್ನ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರಬಹುದು. ಅಮ್ಮ ಕನಕಾಂಗಿಯೇ ಮಾವಯ್ಯ, ಪ್ರತಾಪೋದ್ವೀಪಿತನಾದ ಎನ್ನ ಪುತ್ರನೇ ಅಳಿದ ಮೇಲೆ ನಿಮಗೆ ಸುಖವೆತ್ತಳದು. ಅಭಿಮನ್ಯುವಿನಿಂದ ನಿಮ್ಮ ಸಡಗರವೆಲ್ಲ ಹೋಯಿತು. ಆ ಜಡಜೋದ್ಭವನು ನಿಮ್ಮ ಪಣೆಯಲ್ಲಿ ಇಂಥ ಬರಹವನ್ನು ಬರೆದಿರುವನೇ ನಮ್ಮ ಕನಕಾಂಗಿಯೇ. ಮಾವಯ್ಯ, ಅಮ್ಮಯ್ಯ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಅಮ್ಮಯ್ಯ. ಮುತ್ತೈದಿಯಾರೆನ್ನ ಮುಖವನು ನೋಡರ. ಮಾವಯ್ಯ, ಚೆನ್ನಾಗಿ ಹೇಳು ಅಮ್ಮಯ್ಯ. ಮುತ್ತೈದಿಯಾರೆನ್ನ ಮುಖವನು ನೋಡರ. ರಂಡೆಯಂದು ಎಲ್ಲ ವೈಧವ್ಯಗೆನ ಗುರಿಯಾದೆ ಮಾವ. ಇರಬಾರದು ಎನ್ನಯ ಜೀವ. ವೈಧವ್ಯಗೆನ ಗುರಿಯಾದೆ ಮಾವ. ದುರಧೀರನಾದ ಮಾವಯ್ಯ. ಅಮ್ಮ ಕನಕಾಂಗಿಯೇ, ಅಯ್ಯೋ ಐವರು ಪಿತರು ನೀವಿದ್ದು ಸೋದರ ಮಾವನಾದ ಶ್ರೀಹರಿ ಇದ್ದರೂ ಸಹ ಒಬ್ಬರಾದರೂ ಎಲ್ಲ ಪತಿಯ ಪ್ರಾಣವನ್ನು ರಕ್ಷಣೆ ಮಾಡದೆ ಹೋದಿರಲ್ಲ ಮಾವಯ್ಯ. ಅಯ್ಯೋ ಪಡೆದ ಮಗದಂ ಕೌರವರೊಡನೆ ನಾನಿಲ್ಲದ ವೇಳದಲ್ಲ ಕದನ ಮಂಡಲಕ್ಕೆಗೊಳಿ. ನಮ್ಮೆಲ್ಲರಿಗೆ ಎಂತ ತಂದಿದ್ದೇನೆ. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು. ನಮ್ಮ ಬಾಳ್ವ ಎಲ್ಲ ಸುಟ್ಟು ಹೋಯಿತು. ಶತ್ರುಗಳ ಕಿರಣಗಳನ್ನೆಲ್ಲ ಕಿತ್ತಿ ಬಿಸಾಡುವ ಅತ್ಯಧಿಕ ವರಶಾಲಿಗಳ ನಾವಿದ್ದು ಪುತ್ರನ ಪರದೇಶಿಯಾಗಿ ಹೋದರೆ ಚಿತ್ತದ ಪಿತಗೆ ಗುರ್ತಿದ್ದು ಎನ್ನ ಮಗನ ಕುತ್ತಿಗೆಯನ್ನು ಕೊಯ್ಸಿದರೆ ಅಂತ ಕಂಸರೂಪದಂತೆ ಬೋಲು ಅಭಿಮನ್ಯುವಿನ ಪ್ರಾಣಕ್ಕೆ ಮೂಲವಾದರೇನೋ ಧರ್ಮರಾಯ. ಮಾವಯ್ಯ, ಅಮ್ಮಯ್ಯ,
ಆ ಬ್ರಹ್ಮನು ನಮ್ಮ ಪಣಿಯವಳು ಇಂಥ ಲಿಖಿತವನ್ನೇ ಬರೆದಿರಬೇಕಾದ್ರೆ ಹೋದ ಕಾಂತನು ಮರಳಿ ಹೇಗೆ ಬರುವನು ಮಾವಯ್ಯ? ಅಮ್ಮಯ್ಯ, ಮಾವಯ್ಯ, ಯುದ್ಧಕ್ಕೆ ಹೋಗುವ ಮೊದಲೇ ಅವನನ್ನು ನೀವು ತಡೆಯಬಹುದಿತ್ತಲ್ಲವೇ ಕಾಂತೆ? ಅಮ್ಮಯ್ಯ, ನಾನು ಎಷ್ಟೇ ಹೇಳಿದರೂ ನಮ್ಮ ಮಾತನ್ನೇ ಧಿಕ್ಕಾರ ಮಾಡಿ ಹೋದರು ಮಾವಯ್ಯ. ಅಮ್ಮಯ್ಯ, ಕಥಾ ಸಂಚಾಲಕರಾದಂಥ ರುದ್ರಪ್ಪನವರು ಅರ್ಜೆಂಟ್ ಆಗಿ ಬರಬೇಕು. ಕಥಾ ಸಂಚಾಲಕರು ರುದ್ರಪ್ಪನವರು. ಮಾವಯ್ಯ, ಅಮ್ಮ ಉತ್ತರಿ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಹಾಗೆಲ್ಲ ಹೇಳಬಾರದು ಅಮ್ಮಯ್ಯ. ಅಂತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಅಮ್ಮಯ್ಯ, ಮಾವಯ್ಯ, ನೀವಿನ್ನು ಚಿಕ್ಕವರು, ಈ ಜಗತ್ತಿನಲ್ಲಿ ಬಾಳಿ ಬೆಳಗಬೇಕು ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ಹೇಳುವನ ಕೇಳು ಮಾವಯ್ಯ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಪ್ರಾಣ ಕಾಂತನ ನಾನು ಮರೆತ ಬಾಳೆನು ಇನ್ನೋ, ಪ್ರಾಣ ಬೇಡುವೆನು ನಾನು ಪ್ರಾಣ ಕಾಂತನ ನಾನು ಮರೆತ ಬಾಳೆನು ಇನ್ನೋ, ಪ್ರಾಣ ಬೇಡುವೆನು ನಾನು ನೀತಿವಂತನಾದ ಮಾವಯ್ಯ. ಅಮ್ಮ ಉತ್ತರಿ, ನಾತನೆಲ್ಲದ ಮೇಲೆ ಈ ಭೂತಳದಿ ಜೀವಿಸಿ ಫಲವೇನು ಮಾವಯ್ಯ? ಅಮ್ಮಯ್ಯ, ಅಂತ ಕಾಂತನನ್ನು ಕಳೆದುಕೊಂಡು ಬಾಳುವುದಕ್ಕಿಂತ ಪತಿಯೊಡನೆ ಗಮನವನ್ನು ಮಾಡುವೇನು. ಎನ್ನ ಸಾವಿಗೆ ನೇಮವನ್ನು ಕೊಡಿಸಬದ್ದಿರ ರಮಣ, ಪತಿಯನ್ನಾಗಲಿರಲಾರೆನೋ ನಾನೊಂದು ಕ್ಷಣ. ಉತ್ತಮ ಗುಣಾತಿಶಯಲಾದ ಉತ್ತರಿ, ನಿಮ್ಮ ಮುತ್ತೈದ ತನಕ್ಕೆ ಬಂಗಮಂ ತಂದಟ್ಟಿದ ನಮ್ಮ ಈ ಧರ್ಮದ ನಂಬ ಮರ್ಮಗೇಡಿ ಅಣ್ಣ, ತಿಳಿಯಿತು ನೋಡು ನನ್ನ ಮನದ ಲಕ್ಷಣ. ಪತಿಯಲ್ಲಿದ ಸತಿಯಳ ಮುಖದಂತೆ, ನಾಯಕ ರತ್ನವಿಲ್ಲದ ಪದಕದ ಹಾರದಂತೆ, ದೈವ ಸ್ತುತಿ ಇಲ್ಲದ ಕಾವ್ಯದ ರಚನೆಯಂತೆ, ಅಭಿಮನ್ಯುವಿಲ್ಲದ ಮೇಲೆ ನಿಮ್ಮ ಸ್ಥಾನವೆಲ್ಲ ಕಳಾಹೀನವಾದಂತೆ. ಅಮ್ಮ ಉತ್ತರಿ, ಕಂಬು ಕಂದರಿ ಮಾವಯ್ಯ. ಅಮ್ಮಯ್ಯ, ಇಂಥ ಬರಹವ ಬರದೇಹ ಬ್ರಹ್ಮನು ಯಾರನು ಫಲವೇನು ಎಲ್ಲೋ
ನಾವೇನೋ ತಂದೆ ತಾಯಿಯ ಅತ್ತೆ ಮಾವರ ಎಲ್ಲರ ಕಣ್ಮುಂದೆ ಒಳಿಯಾರ, ಚೆಂಡು ಪುರೇಶನು ಎಂದಿಗೆ ಮುನಿದನು, ತಂದೆಗೆ ಮುಖನ ತೋರಿಸೆನು, ಚಿನ್ನೋ ಜೀವಿಸೆನು. ಪ್ರಾಣಕಾಂತನ ನಾನು ಮರೆತು ಬಾಳೆನು ಎಂದೋ, ಪ್ರಾಣ ಬಿಡುವೆನು ನಾನು. ಅತಿಲಿತಿ ಪರಾಕ್ರಮಿಯಾದ ಮಾವಿಯ ಅಮ್ಮ ಉತ್ತರಿ, ಅಯ್ಯೋ ಪತಿಯನ್ನು ಮರೆತು ಬಾಳುವುದೇ ವ್ಯರ್ಥ ಮಾವಿಯ. ಅಮ್ಮಯ್ಯ, ಕಂಡನಿಲ್ಲದ ರಂಡೆ ಬಾಳು ಅನುಗಾಲವು ಹತ್ತುಗಳು, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವನು ಎನ್ನಯ ಪ್ರಾಣವ. ಅಮ್ಮ ಉತ್ತರಿ, ಮಂಕುಮತಿಗಳಮ್ಮ ಕೌರವರ ಚಕ್ರವ್ಯೂಹವನ್ನು ಶಂಕಿತದ ಬೆಂಕಿ ಹತ್ಯೆ ಜೊಡುವ ವಿಕ್ರಮಾಂಕಿತನ ನಾನಿರಲು ಅಕ್ಕರದ ಇಲ್ಲದ ಆಗಿ ಕುಳಿತಿಯಲ್ಲ ಕಂದನ ಕೊರಳಿಗೆ ಮುರುಳು. ಇಂಥ ಅನ್ಯಾಯವನ್ನ ಮಾಡಿರುವೆಯಲ್ಲ ಧರ್ಮಪುತ್ರ, ಮೇಲೆಳುವಿನಿ ಧರ್ಮ ರೀತಿ ಎಂಬ ಚರಿತ್ರ. ಕಥಾ ಸಂಚಾಲಕರಾದಂಥ ರುದ್ರಪ್ಪಣ್ಣವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಅವರು ಸಣ್ಣದಕ್ಕೆ ಅವರು ಅಂತ ಮನಸ್ಸು ನಂಬ್ಕೋಬಾರ್ದು ದಯವಿಟ್ಟು. ಯಾಕಂದರೆ ಅವ್ರಲ್ಲಿದ್ರೆ ಆಟ ಅಲ್ಲ ಇದು, ರುದ್ರಪ್ಪನವ್ರದ್ರೆ ಆಟ ಅಲ್ಲ. ಎಷ್ಟೋ ಕಷ್ಟಪಟ್ಟು ಹುಡುಗರಿಗೆ ಪಾಪ ಮಾತು ಬರೀ ಒಂದು ತಿಂಗಳ ಮಾತು ಕಲಿಸ್ಯಾನ, ಒಂದು ತಿಂಗಳ ಮಾತು ಕಲಿಸಿ ಕಷ್ಟಪಟ್ಟು ಈ ರೀತಿಯಾಗಿ ಹುಡುಗರನ್ನ ತಯಾರು ಮಾಡ್ತಕ್ಕಂಥ ನಮ್ಮ ಶಿಷ್ಯನೇ ಆಗ್ತಕ್ಕಂಥ ರುದ್ರಪ್ಪ ಇವರಿಗೆ ಸಂಘದ ವತಿಯಿಂದ ಈಗ ಮ್ಯಾನೇಜರ್ಗಳಿಂದ ಸನ್ಮಾನ. ಭೀಮಾ ಮೆಲ್ಲಕ್ಕೆ ಎಬ್ಸೆಂಡ್ ಕುಂದ್ರಿಸಿ ಹೇಳ್ರಂಗೆ ಅವ್ರನ್ನ ಮೆಲ್ಲಕ್ಕೆ ಬೇಕಾದ ಮಂದೆಲ್ಲ ಎಂಡಗಸೆ ಬೆಳಿತೀರಂತ ಹೇಳ್ರಿ, ಹಂಗಾರ ಅಂತ ಹೇಳ್ತಾರೆ. ಸುಮ್ಮನೆ ನೋಡ್ಲ ಏನು ನಮ್ಮ ಇದಕ್ಕೆ ಮಕ್ಕಂಡ್ರೆ ಮದಿಗೆ ಬಂದಾರ ಮಕ್ಕಂಡಂಗೆ ಎದ್ದು ಕಾಯಿಗೆಡೆ ಕೊಯ್ಯ ಓದ್ ಹೇಳ್ರಿ, ಹಂಗಾರ ಎದ್ದೇಳ್ತಾರೆ. ದಪ್ಪ ನಾನು ತಿಳಿದೆ, ಇಂದು ಮುಂದರಿಯದ ಮಾತನಾಡಿದರೆ ಬಂದ ಫಲವೇನು? ಅರ್ಜುನ, ಅಣ್ಣ, ಅಭಿಮಾನ್ಯನು ನಿನಗೊಬ್ಬನಿಗೆ ಮಾತ್ರ ಮಗನು, ನನಗೆ ಮಗನಲ್ಲವೇ? ನೀನೋರ್ವರಿಗೆ ಮಾತ್ರ ಪುತ್ರ ಶೋಕವು, ನನಗೆ ಪುತ್ರ ಶೋಕವಲ್ಲವಲು? ದುರದೀನಾದ ಪಾರ್ಥ ಯಾತಕ್ಕಾಡಿದೆ ಇಂಥ ಮಾತಿನ ಅಣ್ಣ, ಅನುಜ? ಪುತ್ರನ ಮೇಲೆ ಅಂತ ಕರ್ಣವಿದ್ದರ ದಿಕ್ಕವನು ಚಕ್ರ ಬಿಂಬದ ಕೋಟೆಗೆ ತೆರಳುವಾಗ ಅವನಿಗೆ ತಕ್ಕದ್ದಲ್ಲಂದ ಬೇಳುವುದಕ್ಕೆ ನಿನ್ನ ನಾಲಿಗೆಗೆ ಏನಾದರೂ ಮುಕ್ಕು ಬಿದ್ದ ಮೃದವಾಗಿದ್ದ ಹೇಗೆ? ಕುಶಲ ಮತಿಯುತನಾದ ಅನುಜನೇ, ಶಿಶುವಿಗೆ ಅಸಮ ಚಕ್ರವ್ಯೂಹ ಭೇದಿಸುವ ನಿನಗೆ ಅಸದಳವೆಂದು ಬಹು ವಿಧವಾಗಿ ಬೇಡಿದನು. ಅಸಳು ರೋಷ ವೇಷದಿಂದ ಕುರು ಬಲವನ್ನು ಒರೆಸಿದೆ. ಅಹೋ ಅನುಜ, ಅಗ್ಗಜ, ಹೊಸಬನಿವನ್ ಯಾರೆಂದು ಅಶುತೋತ್ತಮವು ಮುಸುಕಿದರೆ ವಿಷಕದಿಂದ ಬಸರು ಸೀಳುವರು. ವಸತಿ ಪತಿಯಾದ ಸುತನೋರ್ವನನ್ನು ಹೆಸರಿಲ್ಲದಂತೆ ಮಾಡಿದರು. ಕಡೆಗೆ ಪಾಸವನ ಪಟ್ಟಣ ಸೇರಿದನು ಗಾಂಡೀವಿ ಮಗನಾದ ನಿಂತೀವಿ. ಮಕುಟ ವರ್ತನನಾದ ಅಗ್ರಜನೇ, ಅನುಜನೇ, ಭೀಕರೋನ್ನತರಾದ ನಕುಲ ಸಹದೇವರು ರಾದಿಗಳಿಗೆ ನೇಮವನ್ನು ಪಡೆದ ಅರಿಯದ ಬಾಲಕನನ್ನು ವೈರಿಗಳ ಸಮೂಹದೊಳಗೆ ನೂಕಿಸಿ ಕೊಲ್ಲಿಸಬಹುದೇ? ವೀರಾದ ವೀರರು ನಾವಿದ್ದು ಆರಿಲ್ಲದಂತೆ ಪುತ್ರನು ಪರದೇಶಿಯಾಗಿ ಹೋದನೆ. ಹೊರಗನ ಮಾರಿ ಹೊರಗೆ ಎಂಬಂತೆ ನಾನಿಲ್ಲದ ವೇಳದಲ್ಲಿ ನನ್ನ ಮಗನನ್ನು ಮಾತ್ರ ಕೊಲ್ಲಿಸಿದಿರಿ. ನೀವೆಲ್ಲರೂ ಜೀವಿಗಳ್ಳರಾಗಿ ಹಾಗೇ ಉಳಿದಿರುವಿರಿ. ಆರನ್ನಂಬುದೇನಿದೆ ಅಣ್ಣನಾದ ಧರ್ಮರಾಯ, ಮಗನನ್ನು ಮಾಡಿ ಕುಳಿತಿಯಲ್ಲ ಅನ್ಯಾಯ. ಸೈಲೆನ್ಸ್. ಇದೇ ನಾಟಕದಲ್ಲಿ ಅಭಿಮಾನ್ಯ ಪಾತ್ರ ಮಾಡಿದಂಥ ಅವರ ತಂದೆಯವರಾದಂಥ ಹಿರೇಪ್ಪಣ್ಣವರು ಇದೇ ನಾಟಕದ ಮ್ಯಾನೇಜರ್ ಆದಂಥ ರುದ್ರಪ್ಪಣ್ಣವರಿಗೆ 501 ರೂಪಾಯಿ ಮತ್ತು ಶೇಷಪ್ಪಣ್ಣವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರು ಈರ್ವರು ಬಂದಿದ್ದನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಬಹುಸ್ವದ್ವಿಕ್ರಮಾನ್ಮತನಾದ ಪಲ್ಗುಣ ಅಣ್ಣ ವಾಯುನಂದನ ನಿಷ್ಪ್ರಯೋಜನ ಮಾತುಗಳಿಂದ ಏನು ಪ್ರಯೋಜನ? ಹಿರಿಯನಾದ ಅಗ್ರಜನಿಗೆ ಕಿರಿಯ ಮಾತುಗಳನ್ನು ಬಳಸಬೇಡ ನರನೇ. ಅರಿಯದ ಗರ್ವಂದನಾಗಿಂತ ಬಿಡಿ ನುಡಿಗಳನ್ನಾಡಿದರೆ ಎಲ್ಲಿಗೆ ಮಾತ್ರ ಸರಿ ಮಾಡುವ ಬೇಗನೆ. ಲೇಸವಾದರೂ ಮೋಸವಿಲ್ಲದ ಅಣ್ಣ ಏನಿಗೆ ನಿನ್ನ ದುರ್ಭಾಷೆಗಳನ್ನು ಕೇಳಿ ಮನೋಬೇಸರಗಳು ಕೊಳ್ಳೀರಿ ಸುರಿಸಿದರೆ ನಮ್ಮ ವಂಶ ನಾಶಕ್ಕೆ ಮೂಲವಾಯಿತು. ಇಂದ್ರತನಯ, ವಾಯುತನಯ, ನಿನ್ನ ಕಂದನಿಗೆ ನಿನ್ನ ತಂಡವಿಲ್ಲದೆ ಹೇಳದಲ್ಲಿ ಹೇಳು. ನಿನ್ನ ಕಂದನಿಯ ಅಗ್ರಜನ ಹೋಗದಿರಿ ಎಂದು ಬಹುವಿಧವಾಗಿ ಬೇಳೆದರು. ತರುಣರಾದ ಅಭಿಮಾನ್ಯನು ಉಲ್ಲಂಘಿಸಿ ಬದಲು ಅಹೋ ನಿಜ ಅಗ್ರಜ, ಸುಮ್ಮನೆ ನೀನು ಬರೆದ ಮಾತನ್ನಾಡಿದರೆ ಬಂದ ಫಲವೇನು? ಅಗ್ರಜನಲ್ಲಿ ತಪ್ಪೇನಿದೆ? ಅಭಿಮಾನ್ಯ ಮೇಲೆ ಅಂತಃಕರಣ ಪಟ್ಟು ನಕಲಾದಿ ನಮ್ಮೆಲ್ಲರ ಕರೆದುಕೊಂಡು ತಾನು ಸಹ ಅವನಿಗೆ ಬೆಂಬಲವಾಗಿ ಬಂದನು. ಅಗ್ರಜನ ತಪ್ಪೇನಿದೆ ಧನಂಜಯ? ಬಿಡು ನಿನ್ನ ಮನದ ಸಂಶಯ. ಅಖಂಡ ಮಹಿರ್ಮಂಡಲದಲ್ಲಿ ಬೆದರ್ಕೊಂಡ ದಂಡ ಪ್ರಚಂಡ ಭುಜ ಬಲರ್ದಂಡ ಪಂಡಿತರ ದಂಡ ಕನ್ನಡದಲ್ ಮಂಡ ಮನೆಯಂದ ನಿಧಿ ಗೌರವಾದಿಗಳಿಗೆಲ್ಲ ಗಂಡಲ ಗಾನನಂದ ನಿಧಿಲ ಗಂಡಗಳ ನೇನಿದ್ದ ಉಳ್ಳಾಡುವ ಮಗಳನ್ನು ರಣಮಂಡಲ ದಡಗಯಾಗ ಬಿಟ್ಟು ಬಂದೆಯ ಬರಬರಕ್ಕೆ ಬೇಡಂತ ಮಾತು. ಅಗ್ರಜ, ಅನುಜ, ನಿನ್ನ ಕರ ಪುಂಡರಿಕದ ಮೆರೆಯುವ 70 ಮೊಳದ ಗದರ್ ತಂಡವೇನಾದರೂ ಮುಟ್ಟು ಬಿಟ್ಟು ಮುರಿದುವಾಗಿದ್ದ ಹೇಗೆ? ಅಗ್ರಜ, ಅನುಜ, ಬಳಿದೆ ಈ ಜಗತ್ತವ ತಲಕಲಗಾಗಿ ವೈದಾಡಿಸುವ ನಿನ್ನ ಕಲಿತನವೇನಾದರೂ ಸುಟ್ಟು ಹೋಗಿದ್ದ ಹೇಗೆ? ಅಯ್ಯೋ, ಎನ್ನ ಮಗನನ್ನು ಕೊಲ್ಲಿಸಿ ನನಗಿಂತ ಮೋಸವನ್ನು ಮಾಡಿದಿ ಅಣ್ಣಯ್ಯ. ಅನುಜ, ಮಲ್ಲರಿಗೆಲ್ಲ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲ ಬಲ್ಲ ಜಗದೇಕ ಮಲ್ಲ ನೀನಿದ್ದು ಗೌರವರೆಂಬ ಗುರಿಕ್ಕಿಗಳನ್ನು ಕೊಟ್ಟಿ ಎಟ್ಟು ಮಾಡಿ ಬಿಡುವ ತಾಣವಿದ್ದು ಎನ್ನ ಮಗನವರನನ್ನು ಬಿಟ್ಟು ಬರುವುದಕ್ಕೆ ನಿನ್ನ ಮನಸ್ಸಾದರು ಹೇಗೆ ಒಪ್ಪಿತು ಭೀಮಾರ ರಂಗದಲ್ಲಿ ನೀನು ಅಲಿಸೀಮ? ಮಹೋತ್ಸವನಾದ ಪ್ರಾರ್ಥನೆ ಅಣ್ಣ ವಾಯುನಂದನೇ, ಇಂದಿನ ಯುದ್ಧದಲ್ಲಿ ಜಯದ್ರಥ ನಮ್ಮವನು ರುದ್ರ ರೂಪ ಪಡೆದುಕೊಂಡು ನಮ್ಮ ಸೈನ್ಯವಲ್ಲ ಗಲ್ಲಿಸಿದನು. ನಾವು ಕಾನೂನಲ್ಲಿದ್ದ ಕಾಲದೊಳ ಮುದ್ದು ಮುಗಿಯಳಾದ ದ್ರೌಪದಿಯನ್ನು ಕದ್ದೊಯ್ಯಲನ್ನ ಬಂದಿದ್ದ ಕಾಲದೋಳು ಜಯದ್ರಥವನ್ನು ಒದ್ದ ಕೆಳವತ್ತಿದ್ದನು. ಅವು ಅನುಜ, ಅಗ್ರಜ, ಬದ್ಧನಾದ ಧರ್ಮಜನ ಪಾದಕ್ಕೆ ಬಿದ್ದ ಕಾರಣ ಅವನ ಪ್ರಾಣವನ್ನು ಉದ್ಧರಿಸಿಕೊಂಡು ಹೋದನು. ನಾವು ಕಾನೂನಲ್ಲಿದ್ದ ಕಾಲದೊಳ ಮುದ್ದ ಮುಖಿಯಳಾದ ದ್ರೌಪದಿಯನ್ನು ಕಲಿಬರ್ತಾನೆ. ವಾಯುನಂದನೇ, ಈ ದಿನ ಮಾತ್ರ ಜಯಾಂಗನೆ ಅವನ ಪಾಲಾಗಿರುವಳು, ಅಪಜಯಾಂಗನೆ ಎನೆಯ ಬೊಂಬೆಲಾಗಿ ಬಿದ್ದಿರುವಳು. ಧನಂಜಯನೇ, ಅಣ್ಣನೇ, ಬಳಿಗೆ ಕೌರವರೆಂಬ ಗಂಟಲ ಕಾಣಂತಿರುವ ನಮ್ಮ ಸೈನ್ಯ ಬಂಡರಲ್ಲ ಕಂಟಕದ ಪ್ರಾಣಿಗಳಾಗಿ ಇಂದಿನ ಅವಧಿ ಇಂಜಿನಿಗೆ ಬಂದರು. ಇಂದ್ರ ಕುಮಾರ, ದ್ರೌಪದರ ನಾಯಕರ ಪ್ರಾಣದಿಂದ ಉಳಿದು ಬಂದೆ, ಕ್ಷಮಕರ. ಅಹೋ ವಾಯುಕುಮಾರ, ಇಂದ್ರ ಕುಮಾರ, ಅಭಿಮನ್ಯನ ಹೋದರೂ ಚಿಂತೆ ಇಲ್ಲ. ನಕುಲಾದಿ ನೀವೆಲ್ಲರೂ ಜೀವದಿಂದ ಉಳಿದು ಬಂದದ್ದೇ ಬಹು ಕ್ಷಮಕರ. ಅಗ್ರಜ, ಅನುಜ, ಬಳಿದ ಪ್ರಾಣ ತಿನ್ನುವ ತಾಣವಿದ್ದು ಎನ್ನ ಮಗನರು ನನ್ನ ಬಿಟ್ಟು ಬರುವುದಕ್ಕೆ ನನ್ನ
ಅಣ್ಣ ಅಹೋ ತಮ್ಮನಾದ ಧನಂಜಯನೇ, ಅಣ್ಣ ಯಮನಂತನೇ, ಏನು ಹೇಳಲಿ ಇಂದಿನ ಕಾಲದ ಚರ್ಯ. ಕಂದನಾದ ಅಭಿಮಾನ್ಯನ ಹಿಂದೆ ಹೋದ ನಮ್ಮ ಸೈನ್ಯ ಸಮೂಹವನ್ನು ಶಿವನ ವರಬಲದಿಂದ ಸೈನ್ಯವನ್ನು ಹಿಮ್ಮಕ ಮಾಡಿದನು. ಸಾಧ್ಯಕ್ಕೆ ವಿರಾಟ ನಕಲಾದ್ಯರೆಲ್ಲ ದಶಗಡಿಸಿದನು. ಸಹದೇವ ಕುಂತಿ ಭೋಜನ ವಿರಾಟರನ್ನೆಲ್ಲ ಕೈಗುಂದಿಸಿದನು. ಅಹೋ ತಮ್ಮ ಅಣ್ಣಯ್ಯ, ಅಗೋ ನೋಡು, ಋಕೋದರನ ವಕ್ಷಸ್ಥಲದೋಳ ರಕ್ತವು ನಾಶಿ ಬಸಿಯುತ್ತಿರುವುದು. ಕೂಸಿನಿಂದ ಹೋದ ನಮ್ಮ ಸೈನ್ಯ ಕಾಳಗವನ್ನು ಮಾಡುವುದಕ್ಕೆ ವಶವಿಲ್ಲದಾಗಿದೆ. ಅಸಮಬಲಶಾಲಿಯಾದ ಪಾರ್ಥ ಆಯಿತು ಕಾಳಗದ ವ್ಯರ್ಥ. ಒಡವಿಪನಾಥ ಧರ್ಮಜನ ಕೇಳು, ಧನಂಜಯನೇ ಹೇಳು. ಕೇಡು ನುಡಿದರೆ ಬಂದ ಫಲವೇನು, ಸಾಕಿನ್ನು ಒಡೆಯನಿಲ್ಲದ ವಸ್ತುವಾದನು. ಪುತ್ರ ಜೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿ ಮೇಲೆ ಹಿರಲಾರೆನು. ನಾ ಅನುಜ, ಬಡನರಿಗಳೆಂಬ ಕೌರವರ ಬಡೆಯೊಳಗೆ ನಾ ಪಡೆದ ಮಗನನ್ನು ಒಡೆದ ಕಡೆದು ರಾರ್ತಕನು ದಾವನು ತಡ ಮಾಡಿದ ನುಡಿ ನುಡಿ ಇಡೀ ಅವನ ಜೀವಕ್ಕೆ ಸಂಚುಗಾರ. ದಗ್ಗನ ಎಳ್ಳುವ ಕೋಪಾಗ್ನಿಗೆ ಹೆಗ್ಗಳ ಮಾಗಿವರ ಸೂಚಿ ಮನವು ಗಡಿಸಿ ಬರುವುದು ಧರ್ಮನಂದನ. ಶೀಘ್ರವಾಗಿ ಎನ್ನ ಮಗನ ಬಂದವರ ವೀಕ್ಷಣ. ಅಹೋ ರಿಪುಕುಲ ಪ್ರಚಂಡನೋಳು ತಂಡನಾದ ಅನುಜ, ಅಣ್ಣ ಗಜ, ತ್ರಿಲೋಕದೊಳ ಸಮರ್ಥ. ಇಂದಿನ ಅವಧಿ ಸೈನ್ಯವನೆಂಬುವನು ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾದನು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಭೇತ. ಅಣ್ಣ ಯಮನಂದನ, ಧನಂಜಯ, ಸೈನ್ಯವನೆಂಬ ಮದಾಂಧನ ಮಾಡಿದನ ಎನ್ನ ಮಗನ ಮೇಲೆ ಎಷ್ಟು ದೌರ್ಜನ್ಯತನ. ನಾಳಾರವಿಂದಾಪ್ತನ ಸ್ತಮಿಸುವುದರೊಳಗಾಗಿ ಸೈನ್ಯವನೆಂಬ ದುಶ್ಚಿಂತಕನ ಮಸ್ತಕವನ್ನು ಕತ್ತರಿಸಿ ಬಿಡುವೆನು. ನಾನಾಡಿದ ಭಾಷೆಯನ್ನು ಕೇಳು ನೀನು. ಅಗ್ರಜ, ನಾಳೆ ಸೈನ್ಯವನ್ನು ಹರನ ದುರ್ಗದೊಳಗಿರಲಿ ಅಥವಾ ಅರಿಯ ಕಡಲೊಳಗಿರಲಿ, ಬ್ರಹ್ಮನ ಕರಕಮಂಡಲದಲ್ಲೇ ಅಡಗಿರಲಿ, ರವಿಯ ಮೊರೆ ಹೋಗಲಿ. ನಾಳೆ ಪಟುವನ ತರುಣಿ ತೊಲಗದ ಮುನ್ನ ಕೊಲ್ಲ ದುರ್ದಡ ಗುರುವದಾರ ಮುರಾಂತಕ ಬೇತವಾದಿಯ ಹಿಂಸೆ ಪರನೆ ಗೊದಗುವ ದುರ್ಗತಿಯನ್ನು ಗೊದಗಲಿ. ಅವನ ತಲೆಯಂ ಕೆಳಗಿರ್ತಳೆ ಮಾತೃನಿಂದಕ ಫಲನಿಂದಕ ಯೋಗಿನಿಂದಕವ ದುರ್ಗಿತಿಗಳಿವೆನು. ಅರವಿಂದ ಭವ ಪುರಂದರಾದಿ ಗಂಧರ್ವರು ಲೋಕಮಬ್ಬಕ್ಕರು ಸೈನ್ಯವನ ಗಂಧರ್ವನ್ನರೆ ಗಡಿವನೆಂದು ಶಬ್ದವನ್ನು ಗೈದಿರುವನು. ಇದಕ್ಕೆ ನಾನು ತಪ್ಪಿದರೆ ಅಕ್ಕಿ ಪ್ರವೇಶವನ್ನು ಗೈಯುವನು. ಅಣ್ಣ ಸುಗುಣ ಗುಣನವನ್ನ ಎಲ್ಲ ಸಾರಥಿ ಚಾತುರ್ಯಮತಿ, ನಿರ್ಜರಾಧಿಪ ವಂದಿತನಾದ ಅರ್ಜುನನು ಮಾಡಿದ ಪ್ರತಿಜ್ಞೆಗೆ ದುರ್ಜನನಾದ ಜಯದ್ರಥನ ಶಿರವನ್ನು ಅರಗಡಿಯುವುದಕ್ಕೆ ಮಾಡಬೇಕೆನ್ನು ಯುಕ್ತಿ. ಹೌದು ದೈವ. ಎಲ್ಲ ಸಾರಥಿ ದೈವ, ಧನುಂಜಯನ ಮನೋಕೋರಿಕೆಯನ್ನು ನೆರವೇರಿಸುವುದಕ್ಕೆ ಕಾರಣ ಪುರುಷನು ನಾನು ಸಾರಥಿ. ಪಾಂಡವರ ಹತ್ತಿರಕ್ಕೆ ಹೋಗೋಣ ಜಾಗೃತಿ. ನಿಮ್ಮ ಇಷ್ಟದಂತೆ ಆಗಲ್ಲ ದೈವ. ಅರವಿಂದ ನೇತ್ರನಾದ ನಾರಾಯಣ, ಧರ್ಮಜ, ನಿಮ್ಮ ಪಾದ ಪದ್ಮಾಂಗಳಿಗೆ ಐಶ್ವರ್ಯ ಮಸ್ತ್ ಮೇಲೆ ಕೇಳಪ್ಪ ಧರ್ಮನಂದನ. ಇಂದಿನ ದಿನ ಅಭಿಮನ್ಯನು ಇಂದಿಗೆ ಮರಣ ಹೊಂದಿದನು. ನಮ್ಮಂತ ಮಂದಭಾಗ್ಯರ ಇರಬಾರದು ಶೌರಿ ಮುರಹರಿ. ಧರ್ಮಜ, ನಾರಾಯಣ, ಹೇಳುವನು ಕೇಳು. ಯಾಕಿಷ್ಟು ದುಃಖಿಸು ಯಮನಂದನ, ಇಹಲೋಕ ತೊರೆದಿಹನು ನಿನ್ನ ನಂದನ. ಹೇಳುವನು ಕೇಳು. ಯಾಕಿಷ್ಟು ದುಃಖಿಸು ಯಮನಂದನ, ಇಹಲೋಕ ತೊರೆದಿಹನು ನಿನ್ನ ನಂದನ. ಎಣ್ಣೆ ತೀರಿದ ಬಳಿಕ ದೀಪ ಬೆಳಗಲು ಬಹುದೇ, ಇಲ್ಲದ ಮೇಲೆ ಬದುಕಿ ಬಾಳಲು ಬಹುದೇ. ಹೇಳುವನಿಗೆ
ಎಣ್ಣೆ ತೀರಿದ ಬಳಿಕ ದೀಪ ಬೆಳಗಲು ಬಹುದೇ ಪುಣ್ಯವಿಲ್ಲದ ಮೇಲೆ ಬದುಕಿ ಬಾಳಲು ಬಹುದೇ ನೀ ತಿಳಿಯದೆ ಶೋಕವಗೈಯುವರೆ ಯಾಕೆಷ್ಟು ದುಃಖಿಸುವಿ ಯಮನಂದನ ಇಹಲೋಕ ತೊರೆದಿಯನು ನಿನ್ನ ನಂದನ ಧರ್ಮಜ ಹೇಳುವನು ಕೇಳು ಧರ್ಮವತಾರ ಹಳಲು ನಿರಂತರ ಧರ್ಮವತಾರ ಹಳಲು ನಿರಂತರ ಸ್ವರ್ಗವನ್ನು ಸೇರಿಹನು ಬರುವನೆ ಕುವರ ಸ್ವರ್ಗವನ್ನು ಸೇರಿಹನು ಬರುವನೆ ಕುವರ ಮಡಿದೋದ ನಿನ್ನ ಮಗನು ತಾ ಬರುವಾನೆ ಮಡಿದೋದ ನಿನ್ನ ಮಗನು ತಾ ಬರುವಾನೆ ಬಿಡು ನಿನ್ನ ದುಃಖವನು ಯಮತನಯನೆ ಬಿಡು ನಿನ್ನ ದುಃಖವನು ಯಮತನಯನೆ ಹೆಣ್ಣು ತೀರಿದ ಬಳಿಕ ದೀಪ ಬೆಳಗಲು ಬಹುದೇ ಪುಣ್ಯವಿಲ್ಲದ ಮೇಲೆ ಬದುಕಿ ಬಾಳಲು ಬಹುದೇ ನೀ ತಿಳಿಯದೆ ಶೋಕವಗೈಯುವರೆ ಯಾಕೆಷ್ಟು ದುಃಖಿಸುವಿ ಯಮನಂದನ ಇಹಲೋಕ ತೊರೆದಿಹನು ನಿನ್ನ ನಂದನ ಇಹಲೋಕ ತೊರೆದಿಹನು ನಿನ್ನ ನಂದನ ಇಹಲೋಕ ತೊರೆದಿಹನು ನಿನ್ನ ನಂದನ ಕುಶಲ ಮತಿಯುತನಾದ ಧರ್ಮನಂದನ ಬಿಡು ನಿನ್ನ ಮನದ ಯೋಚನೆ ಪ್ರಪಂಚದಲ್ಲಿ ದೈವಾಗ್ನಿಯಿಂದ ಉಂಟಾದ ಮರಣವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಧರ್ಮಜ ಶ್ರೀಕೃಷ್ಣ ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವಿಲ್ಲ ಮಗನಿಂದಲೇ ದುಃಖ ಮಗನಿಗೋಸ್ಕರ ಧನವನ್ನು ಕೂಡಿಸಬೇಕೆಂದು ಮಾಡುವರು ಹಗಲಿಳು ಲೆಕ್ಕ ಮಗನಿಂದಲೇ ಮರಣಾಂತ್ಯದವರೆಗೆ ಮಾಡುವರು ದುಃಖ ದೈವ ಅಧೀನದಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಮಾಡುವರು ದುಃಖ ಧರ್ಮಜ ಪರಮಾತ್ಮ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾಂಛಿತವೆಂಬ ಆದಿ ಚಿಂತೆ ತದನಂತರ ಪ್ರಸವ ಸುಖವಾಗಬೇಕೆಂಬುದು ದ್ವಿತೀಯ ಚಿಂತೆ ಅಲ್ಲಿಂದ ಕೂಸಿಗೆ ಗ್ರಹ ರೋಗಾದಿಗಳು ಘಟಿಸಲು ಬಗೆ ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡುವುದು ನಾಲ್ಕನೇ ಚಿಂತೆ ಧರ್ಮಜ ಅಲ್ಲಿಂದ ಏನೂ ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ಪಂಚಮ ಚಿಂತೆ ಅಲ್ಲಿಂದ ಯೌವನ ಬಂದು ಪ್ರಾಪ್ತವಾಗಲು ಮೆಲ್ಲನ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ಮಗನಿಗೆ ವಿವಾಹವನ್ನು ಮಾಡಬೇಕೆಂಬುದು ಐದನೇ ಚಿಂತೆ ಧರ್ಮಜ ಶ್ರೀಕೃಷ್ಣ ಅಲ್ಲಿಂದ ಬಾಳುವ ಬುದ್ಧಿ ಏಳಲಿಕ್ಕೆ ಹೋಗಿ ಸೊಸೆ ಮಕ್ಕಳ ಕಡೆಯಿಂದ ಕೋಲಿಲ್ ಹೊಡಿಸಿಕೊಂಡು ಮೂಲೆಯಲ್ಲಿ ಕುಳಿತು ಗೋಳಾಡುವುದು ಆರನೇ ಚಿಂತೆ ಇದಿಷ್ಟರನೇ ನಿನ್ನ ಮಗನಂತೆ ಆಯುಷ್ಯ ಮುಗಿದು ಮಗನು ಮಡಿದು ಹೋದರೆ ಅಯ್ಯೋ ನಮ್ಮ ಮನೆ ಮುರಿಯಿತೆಂದು ಗೋಳಾಡುವುದು ಈ ಏಳನೇ ಚಿಂತೆ ತನ್ನ ನಿಜವನ್ನು ತಾನು ತಿಳಿದುಕೊಂಡರೆ ಜನನಿ ಜನಕರು ಪತ್ನಿ ಭಾತೃ ಮಿತ್ರ ಪುತ್ರ ಪೌತ್ರರು ಕಮಲ ಪತ್ರದಲ್ಲಿ ಕಾಣುವ ಜಲದ ಗುಳಿಯಂತೆ ಈ ಜೀವವು ಬಹು ಚಪಲವಾದದ್ದು ಸತ್ಯಸುತರಂಬರು ಸಂತೆ ಕೂಡದೆಂದು ಕೂಡಿ ಬಯಲಾಗಿ ಹೋಗತಕ್ಕದ್ದು ಧರ್ಮಜ ಶ್ರೀಕೃಷ್ಣ ನಿನಗೆ ತಿಳಿದರ ಬೇಡವು ಸಿರಿ ಇದ್ದರೆ ತಾನು ಸಂಪಾದಿಸಿದ ಧನವೆಂಬ ಮೋಹವನ್ನು ಅಪಹರಿಸಬೇಕೆಂದು ಸ್ತ್ರೀ ಪುತ್ರಾದಿಗಳು ಯೋಚಿಸುತ್ತಾ ಕೂತಿರುವರು ಧರ್ಮಜ
ಕೈ ಬಿಟ್ಟ ಹೋದ ಫಲಕ್ಕೆ ಆಸೆ ಮುಟ್ಟಿ ಬಿಡ್ಕಬಹುದೇ? ನಿನಗೆ ತಿಳಿಯದೇ ಇರೋ ಧರ್ಮಭೂಪ ಬಿಟ್ಟು ಬಿಡು ನಿನ್ನ ಪುತ್ರ ತಾಪ. ಕಪಟ ನಾಟಕನಾದ ಶ್ರೀಕೃಷ್ಣ ಭೀಮಸೇನ ಪೋತ್ರ ಚಿಂತೆಯಂ ಪರಿಹರಿಸುವ ಲೋಸಗ ಉಪಶಾಂತಿಯನ್ನು ಬೇಳೋದಕ್ಕೆ ಬಂದಿಯಲೋ ಇಚ್ಚಳ. ನಾನೇನು ಮಾಡಿದ್ದೇನೆ ಭೀಮ? ಹಿಂದಿನ ಅವಧಿ ಅಭಿಮಾನ್ಯನನ್ನು ಕೌರವ ರಾಜ್ಯಗಳಿಂದ ಕೊಲ್ಲಿಸಿ ಈಗ ಏನು ಬೇಳೋದಕ್ಕೆ ಬಂದಿಯೋ ಅರಿದವನಂತ ಸುದ್ದಿ. ಅದು ಏನು ಭೀಮ? ನಗದರನೇ ಭೀಮಸೇನೇ, ಜಗಜ್ಜೀವ ಜಾಲಂಗಳ ಸೂತ್ರಧಾರನಾಗ ಮಗನಾದ ಅಭಿಮಾನ್ಯನನ್ನು ಕಾಪಾಡುವುದೊಂದು ಅತಿಶಯವೇ. ನಾರಾಯಣ ಭೀಮಸೇನ ಬೋಳಿಗೆ ನೀನು ತಾಯಿಯಂ ಕೊಂದ ಮಾಯಾಕಾರನು ಎಕ್ಕೋಚನ ಸೋದರನಾದ ಅಭಿಮಾನ್ಯನನ್ನು ಉಳಿಸಿರೋ ಮುರಹರಿ. ಅಲ್ಲ ಭೀಮಸೇನ, ಹೇಳುವನು ಕೇಳು. ಭಲೆ ಭೀಮನೇ, ಭಲೆ ಭೀಮನೆ, ಭಲೆ ಭೀಮನೆ, ಭಲೆ ಭೀಮನೆ ಕಾಲೆ ಮಾತುಗಳಾಡುವುದೇಕೆ ಸುಮ್ಮನೆ? ಭಲೆ ಭೀಮನೆ ಕಾಲೆ ಮಾತುಗಳು ಆಡುವುದೇಕೆ ಸುಮ್ಮನೆ? ಲೋಕೋದಾರನ ಮಹಿಮೆಯ ತಿಳಿಯದೆ ಒದರುವುದೇಕೆ ಸುಮ್ಮನೆ? ಲೋಕೋದಾರನ ಮಹಿಮೆಯ ತಿಳಿಯದೆ ಒದರುವುದೇಕೆ ಸುಮ್ಮನೆ? ಭಲೆ ಭೀಮನೆ ವಾಯುಕುಮಾರ, ಹೇಳುವನು ಕೇಳು. ಚಂದಾಯ ಹಣ್ಣು ಕಾಯಿಗಳ ತಿಂದ ದೋಷದೆ ಮತಿ ಭ್ರಮಣೆಯು ಹಾಯುತಿ ನಿನಗೆ. ಹಣ್ಣು ಕಾಯಿಗಳ ತಿಂದ ದೋಷದೆ ಮತಿ ಭ್ರಮಣೆಯು ಹಾಯುತಿ ನಿನಗೆ. ಸುತನು ಅಳಿದ ಸಂಗತಿಯನ್ನು, ಸುತನು ಅಳಿದ ಸಂಗತಿಯನ್ನು ಏನು ಒಂದು ನಾತಿಯನು ನಾ, ಏನು ಒಂದು ನಾತಿಯನು ನಾ. ಭಲೆ ಭೀಮನೆ, ಭಲೆ ಭೀಮನೆ, ಭಲೆ ಭೀಮನೆ ಕಾಲಿ ಮಾತುಗಳು ಆಡುವುದೇಕೆ ಸುಮ್ಮನೆ? ಭಲೆ ಭೀಮ ಲೋಕೋದಾರನ ಮೈಮೆಯ ತಿಳಿಯದೆ ಒದರುವುದೇಕೆ ಸುಮ್ಮನೆ? ಲೋಕೋದಾರನ ಮೈಮೆಯ ತಿಳಿಯದೆ ಒದರುವುದೇಕೆ ಸುಮ್ಮನೆ? ಭಲೆ ಭೀಮನೆ. ವಾಯುನಂದನ ನಾರಾಯಣ, ನಿನಗೆ ತಕ್ಕೆ ಬಂದೊದಗಿತು ಇಂಥ ಮೂರ್ಖತನ? ನಿನಗೇನು ಪುತ್ರ ಶೋಕದ ಭ್ರಾಂತಿಯೋ ಇಲ್ಲವೇ ಐಶ್ವರ್ಯಮತಿ ಭ್ರಷ್ಟನಾದನೆಂಬ ಚಿಂತೆಯೋ? ಅಲ್ಲ ವಾಯುಕುಮಾರ ನಾರಾಯಣ, ಆಯುಷ್ಯ ಮುಗಿದು ಮಗನು ಮಡಿದು ಹೋದರೆ ಎನ್ನ ಮೇಲೆ ತೆಕ್ಕೆ ಇಷ್ಟೊಂದು ಬೇಸರ? ರುಕೋದರ ನಾರಾಯಣ, ನಾನೇನು ಮಾಡಿಲ್ಲ ಅಭಿಮನ್ಯುವಿನ ಸಂಹಾರ. ನಿಮ್ಮ ಪ್ರಾಣಕ್ಕೋಸ್ಕರವಾಗಿ ನಮ್ಮ ದ್ವಾರಕೆ ಬಿಟ್ಟು ನಿಮಗೆ ಬಿಟ್ಟು ದುಡಿಯುತ್ತಿರುವನು. ನಿನಗೆ ತಿಳಿದಿರೋ ಪೇಳು ಇಲ್ಲವಾಯಿತೆ, ಇಲ್ಲಿ ಕುಳಿತಿರುವ ಬಲ್ಲವರನಾದರೂ ಹೋಗಿ ಕೇಳು. ಭೀಮಸೇನ ಬಿಡಲಿಲ್ಲ ಕಬಳದಗುಳ ಸರ್ವಂತರಾಮಿ ಸುಕುಮಾರರನ್ನ ಕೌರವನ ಬಲ ನಿಖರದೊಳಗೆ ಸಂಹರಿಸಿದೆ. ನಮ್ಮಿಗೆ ಇಲ್ಲ ತಂದೊಡ್ಡಿದೆ. ಕೊಲ್ಲತೆಯರ ಪಾಲ್ ಬೆಳ್ಳಿ ಕದ್ದ ತಿಂದ ಪುಲ್ಲಲೋಚನೆ ನಿನ್ನ ಗುಣವೆಲ್ಲ ನಾವಲ್ಲನು. ಬಲ್ಲಿಯೋ ಭೀಮಸೇನ, ನಾರಾಯಣ ಭೀಮಸೇನ, ಅಭಿಮಾನಿಯನ್ನು ವೈರ್ಯಗಳ ಕಡಲಿಂದ ಕೊಲ್ಲಿಸಿದಿ. ಸಹೋದರಿ ಮೊದಲಾದ ಸುಭದ್ರಿಯನ್ನು ದುಃಖಾಜ್ಞೆಗಳಿಗೆ ಮುಳಿಸಿದೆ. ನಮ್ಮ ಅಣ್ಣ ತಮ್ಮಂದರಿಗೆ ಕಣ್ಣೀರು ತರಿಸಿತು. ಇಂಥ ಅನ್ಯಾಯವನ್ನು ಮಾಡಬಹುದೇ ಕೃಷ್ಣರಾಯ? ಎಲ್ಲರಲ್ಲಿ ಮಾಡಿ ಬಂದಂತೆ ನಿನ್ನ ಚಮತ್ಕಾರವು ಎನ್ನಲ್ಲಿ ತೋರಿ ಬಂದರೆ
ಆಯ್ಯಂ ಕೊಂದ ಮಹಾಯ ಕರುಣ್ ನಿನ್ನ ಕಾಪುರವನ್ನು ಹಾಕ್ರೆ ಬೇರೆ ಸಮುದ್ರಕ್ಕೆ ಒತ್ತೊಯ್ಯಲಿದ್ದ ಬಾಬು ಬಾಬುರ ಭೀಮಸೇನ ನಾಮವೇತಕ್ಕೆ ನಾರಾಯಣ ಎನ್ನ ಕರದಲ್ಲಿ ಮೆರೆದು ಮಾತನಾಡುವ ಕ್ಷಣ ಕಾರ್ಯ ಮದಮುಖನಾಗಿ ಒದರದಿರಿವು ಸಾಕು ಮಾಡಿಕ ನಿನ್ನ ದುರತ್ತಿ ಗುಣಗಳನ್ನು ಅದಿರು ಮಾಡುವುದು ಕೃಷ್ಣ. ಚಕ್ರಪಾಣಿಯ ಮೇಲೆ ವಿಕ್ರಮನಂತೆ ಕರನಿ ಕರೆದು ಗದೆಯನ್ನು ಎತ್ತಿ ತೋರಿಸುವಂತಿ ಸ್ವಲ್ಪ ತಾಳು. ಎಲ್ಲ ಭೀಮಸೇನ ನಿನ್ನಿನ ಪದ್ಮವ್ಯೂಹದ ಮುಂಭಾಗದಲ್ಲಿ ನಿಂತಿದ್ದ ಜಯದ್ರಥನೊಡನೆ ಏನಾಯ್ತು ನಿನ್ನ ಬಾಳರು ಕೋದರ ಬಿಡು ನಿನ್ನ ಒಣ ಭೀಕರ. ಭೀಮಸೇನ ನೀನು ದಾವದುಡ ವಿಕ್ರಮನು ಕಾದಾಡಲಾರದೆ ಹೋಗಿ ಕಾಳಯಮ್ಮನನ್ನು ಕೊಲ್ಲಿದಿ ಖನನವನ್ನು ಮಾಡಿದ ಮಧು ದೋದ್ಬಲರಾದ ರಾಕ್ಷಸರಿ ದೆಬ್ಬಿಗೆ ನಿದ್ರೆ ತರುದು ಮೊದ್ದು ಮುಖ್ಯಳಾದ ದ್ರೌಪದಿಯನ್ನು ಕದ್ದೊಯ್ಯನೆಂದ ಬಂದಿದ್ದಳು. ಭಾರತೀಯ ಮಧ್ಯದಲ್ಲಿ ಮನೆಗಂಡಿದೆ ನಾರಾಯಣ. ಭೀಮಸೇನ ಸೂರ ಪದ್ಮಾಯೊಡನೆ ಯುದ್ಧ ಮಾಡದೆ ಓಡಿ ಹೋಗಿ ನೀರಿನೊಳಗೆ ಎತ್ತ ಕೆಡಗಿದೆ. ಆದ್ರಿ ಜಾವರನು ಭದ್ರತನ ಮಾದ ರುದ್ರ ರೂಪ ಪಡೆದುಕೊಂಡು ಬಲಸೇನೆ ಬೆಳ್ಳೆ ಮುದ್ದಿಯಂ ತಿಂದು ಕದ್ದ ತಿಂದ ಸುದ್ದಿಯನ್ನು ಎಂದಂತ ರೋಷಾಭಿಷೇಕ ಮುಂದೆ ಬೆಳಿವೆಯಾ ಪದ್ಮಾಕ್ಷನೇ. ಭೀಮಸೇನೇ ನಿನ್ನ ಉದ್ದರಟೆ ಮಾತುಗಳನ್ನು ಕೇಳಿದರೆ ಎನ್ನ ಅಡಗಿದ್ದ ಕೋಪು ಎತ್ತು ಬರೋದು ನೋಡು ಬೇಗನೆ. ಭೀಮಸೇನ ಹೇಳುವನು ಕೇಳು ಚೆನ್ನಾಗಿ ತೀನಾ ನುಡಿಯ ನುಡಿವರೆ ಭೀಮ ತೀನಾ ನುಡಿಯ ನುಡಿವರೆ ಭೀಮ ಕೂಳಿಗೆ ಮಾತ್ರ ನೀನು ನಿಸೇಮ ಕೂಳಿಗೆ ಮಾತ್ರ ನೀನು ನಿಸೇಮ